ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಲಕ್ಷಣಗಳನ್ನು ನಿಯಂತ್ರಿಸಲು ಹಲವು ವಿಧದ ಚಿಕಿತ್ಸೆ ಆಯ್ಕೆಗಳು ಲಭ್ಯವಿದೆ. ಈ ವಿಡಿಯೋನಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾತಾಡೋಣ. PCOS ಅಂದ್ರೆ ಏನು? PCOS ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಇದು ಎಲ್ಲಾ ವಯಸ್ಸಿನ ಮಹಿಳೆಯರನ್ನು ಪ್ರಭಾವಿಸುವ ಸಾಮಾನ್ಯ ಅಂತರಸ್ರಾವಿ ಅಂದ್ರೆ ಎಂಡೋಕ್ರೈನ್ ಅಸ್ವಸ್ಥತೆ. ಇದರಲ್ಲಿ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಹೆಂಗಸರ ಶರೀರದಲ್ಲಿ ಪುರುಷರ ಹಾರ್ಮೋನ್ಗಳು ಅಂದ್ರೆ ಆಂಡ್ರೋಜನ್ಗಳ ಮಟ್ಟ ಹೆಚ್ಚಿಗೆ ಇರುತ್ತೆ, ಹೆಚ್ಚುವರಿ ಕೂದಲು ಬೆಳವಣಿಗೆ ಆಗೋದು, ಮೊಡವೆಗಳಾಗೋದು, ಇರೆಗ್ಯುಲರ್ ಪೀರಿಯಡ್ಸ್ ಅಥವಾ ಗರ್ಭಧಾರಣೆ ಮುಂತಾದವು ಇದರ ಲಕ್ಷಣಗಳು. PCOS ಬಗ್ಗೆ ಇನ್ನಷ್ಟು ತಿಳಿಯಲು ದಯವಿಟ್ಟು ನಮ್ಮ ಇತರ ಕಾಮಿಕ್ಸ್ ವಿಡಿಯೋಗಳನ್ನು ನೋಡಿ. PCOS ಅನ್ನು ನಿಯಂತ್ರಿಸಲು ಹಲವಾರು ಚಿಕಿತ್ಸಾ ಆಯ್ಕೆಗಳು ಲಭ್ಯವಿದೆ. ಅವುಗಳಲ್ಲಿ ಕೆಲವು ಗರ್ಭನಿರೋಧಕ ಮಾತ್ರೆಗಳು, ಪ್ರೊಜೆಸ್ಟ್ರಾನ್ ಓನ್ಲಿ ಪಿಲ್, ಡಿಪೋಪ್ರೊಜೆಸ್ಟ್ರಾನ್, ಮಿರೇನಾ ಕಾಯಿಲ್ ಇದು ಒಂದು ಗರ್ಭಾಶಯದ ಒಳಗೆ ಇಡುವ ಉಪಕರಣ, ಸ್ಪೈರನೋಲಾಕ್ಟೋನ್, ಫಿನಾಸ್ಟರೈಡ್ ಮತ್ತೆ ಮೆಟ್ಫಾರ್ಮಿನ್. ಕೆಲವು ಔಷಧಿಗಳು ನೇರವಾಗಿ ಆಂಡ್ರೋಜನ್ ಮಟ್ಟಗಳನ್ನು ನಿಯಂತ್ರಿಸುತ್ತೆ. ಇನ್ನು ಕೆಲವು PCOSಗೆ ಸಂಬಂಧಿಸಿದ ತೂಕ, ಓವ್ಯುಲೇಷನ್ ಮತ್ತೆ ಇನ್ಸುಲಿನ್ ಸೆನ್ಸಿಟಿವಿಟಿ ಸೇರಿದಂತೆ ವಿವಿಧ ಮೂಲ ಸಮಸ್ಯೆಗಳನ್ನು ಪರಿಹರಿಸುತ್ತೆ. ಪ್ರತಿ ಔಷಧಿ ಆಯ್ಕೆಯ ಬಗ್ಗೆ ಮತ್ತು ಅದು PCOS ಚಿಕಿತ್ಸೆಗೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬ ಮಾಹಿತಿಗೆ ದಯವಿಟ್ಟು ನಮ್ಮ PCOS ಡ್ರಗ್ ವಿಡಿಯೋ ಸೀರೀಸ್ನ ನೋಡಿ. ಧನ್ಯವಾದಗಳು.